ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ತತ್ಪುರುಷ ಸಮಾಸ ಉದಾಹರಣೆಗಳೊಂದಿಗೆ ನೋಡೋಣ. ತತ್ಪುರುಷ ಸಮಾಸ ಎಂದರೇನು? ಎರಡು ನಾಮಪದಗಳು ಸೇರಿ ಸಮಾಸ ಪದವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸ. ಸಂಧಿ ಮತ್ತು ಸಮಾಸದಲ್ಲಿ ಮೊದಲನೆಯ ಪದವನ್ನು ಪೂರ್ವ ಪದವೆಂದು, ಎರಡನೆಯ ಪದವನ್ನು ಉತ್ತರ ಪದವೆಂದು ಕರೆಯಲಾಗುತ್ತದೆ. ಈ ಉತ್ತರ ಪದವು ಪ್ರಧಾನವಾಗಿದ್ದರೆ, ಪೂರ್ವ ಪದವು ನಾಮಪದವಾಗಿ ಉತ್ತರ ಪದವು ನಾಮಪದವಾಗಿ ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸವಾಗಿರುತ್ತದೆ. ಉದಾಹರಣೆ: ಬೆಟ್ಟದಾವರೆ. ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ. ತಾವರೆ ಎನ್ನುವ ಉತ್ತರ ಪದ ಪ್ರಧಾನವಾಗಿದೆ. ತಲೆನೋವು. ತಲೆಯಲ್ಲಿ ನೋವು ತಲೆನೋವು. ನೋವು ಎಂಬುದು ಪ್ರಧಾನವಾಗಿದೆ, ಆದ್ದರಿಂದ ತತ್ಪುರುಷ ಸಮಾಸ. ಧನಹರಣ. ಧನದ ಪ್ಲಸ್ ಹರಣ ಧನಹರಣ. ಹರಣ ಎಂಬುದು ಪ್ರಧಾನವಾಗಿದೆ, ಆದ್ದರಿಂದ ಇದು ತತ್ಪುರುಷ ಸಮಾಸ. ಪರಧನ. ಪರರ ಪ್ಲಸ್ ಧನ ಪರಧನ. ಧನವೆಂಬುದು ಪ್ರಧಾನವಾಗಿದೆ, ಧನ ಉತ್ತರ ಪದ ಪ್ರಧಾನವಾಗಿದೆ. ಅದೇ ರೀತಿ ಪೂದೋಟ. ಪೂವಿನ ತೋಟ ಪೂದೋಟ. ಸ್ವಾಮಿ ದ್ರೋಹಿ. ಸ್ವಾಮಿಗೆ ಪ್ಲಸ್ ದ್ರೋಹಿ ಸ್ವಾಮಿ ದ್ರೋಹಿ. ದೈವಭಕ್ತಿ. ದೈವದ ಪ್ಲಸ್ ಭಕ್ತಿ ದೈವಭಕ್ತಿ. ಕಾಲು ಬಳೆ. ಕಾಲಿನ ಬಳೆ ಕಾಲು ಬಳೆ. ಸಂಜೆಗೆಂಪು. ಸಂಜೆಯ ಕೆಂಪು ಸಂಜೆಗೆಂಪು. ಕಣ್ಣುರಿ. ಕಣ್ಣಿನಲ್ಲಿ ಉರಿ ಕಣ್ಣುರಿ. ಹಗಲುಗನಸು. ಹಗಲಿನಲ್ಲಿ ಪ್ಲಸ್ ಕನಸು ಹಗಲುಗನಸು. ಉತ್ತಮೋತ್ತಮ. ಉತ್ತಮದಲ್ಲಿ ಉತ್ತಮ ಉತ್ತಮೋತ್ತಮ. ದೇವಮಂದಿರ. ದೇವರ ಪ್ಲಸ್ ಮಂದಿರ ದೇವಮಂದಿರ. ಕವಿವಂದಿತ. ಕವಿಗಳಿಂದ ವಂದಿತ ಕವಿವಂದಿತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.